ದಾಂಡೇಲಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಗುರು ಮಠಪತಿಯವರಿಗೆ ಸನ್ಮಾನ. ದಾಂಡೇಲಿ ನಗರದ ವೀರಶೈವ ಸೇವಾ ಸಂಘದ ಉಪಾಧ್ಯಕ್ಷರು, ಬೇಡ ಜಂಗಮ ಸಮಾಜದ ಅಧ್ಯಕ್ಷರು, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಪಕ್ಷದ ತಾಲೂಕು ಘಟಕದ ಉಪಾಧ್ಯಕ್ಷರು ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಗುರು ಮಠಪತಿಯವರನ್ನು ಅವರು ಸಮಾಜದ ಕಾರ್ಯ ಹಾಗೂ ಸಾಮಾಜಿಕ, ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿರುವುದನ್ನು ಗುರುತಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾಂಡೇಲಿ ತಾಲೂಕು ಘಟಕದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ದಾಂಡೇಲಿಯ ಕೋಗಿಲಬನದ ಶ್ರೀ ಮೃತ್ಯುಂಜಯ ಮಠದ ಸಭಾಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದರ ದಾಂಡೇಲಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಗುರು ಮಠಪತಿಯವರು, ನಮ್ಮ ಸಮಾಜದಿಂದ ನೀಡಿದ ಈ ಸನ್ಮಾನ ನನ್ನ ಜೀವನದ ಮಹತ್ವದ ಕ್ಷಣವಾಗಿದೆ. ಒಬ್ಬ ವ್ಯಕ್ತಿಯ ಸಾಧನೆಗೆ ಸಮಾಜ ಅಥವಾ ಸಂಸ್ಥೆಯೊಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗ ಅದರಿಂದ ಸಿಗುವ ಆನಂದವನ್ನು ವರ್ಣಿಸಲಾಗದು. ಈ ಗೌರವ ಸನ್ಮಾನವನ್ನು ಪಡೆಯುವಂತಾಗಲು ನನ್ನ ಯಶಸ್ಸಿಗೆ ಪ್ರತಿ ಹಂತದಲ್ಲೂ ಸಹಕರಿಸಿ ಪ್ರೋತ್ಸಾಹಿಸಿದ ಕುಟುಂಬದವರು, ಸದಾ ಮಾರ್ಗದರ್ಶನವನ್ನು ನೀಡಿದ ಗುರುಗಳು ಮತ್ತು ಸದಾ ನನ್ನ ಜೊತೆ ಇದ್ದು ನನ್ನನ್ನು ಬೆನ್ನು ತಟ್ಟಿ ಮುನ್ನಡೆಸಿದ ನನ್ನ ಹಿತೈಷಿಗಳು ಬಹುಮೂಲ್ಯ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಈ ಗೌರವ ಅರ್ಪಿಸುವೆ. ಶ್ರೀ ಜಗಜ್ಯೋತಿ ಬಸವಣ್ಣನವರು ಮತ್ತು ಶರಣರು ನಮಗೆ ಕಾಯಕವೇ ಕೈಲಾಸ ಹಾಗೂ ದಾಸೋಹದ ಮಹತ್ವವನ್ನು ಸಾರಿದ್ದಾರೆ. ಸಮಾಜದ ಪ್ರತಿಯೊಬ್ಬರಿಗೂ ಸಮಾನತೆ, ಮಾನವೀಯತೆ ಮತ್ತು ಕಾಯಕದ ಮೌಲ್ಯಗಳನ್ನು ಕಲಿಸಿದ ಲಿಂಗಾಯತ ಪರಂಪರೆಯ ಭಾಗವಾಗಿರುವುದು ನಮ್ಮೆಲ್ಲರ ಭಾಗ್ಯ. ಸಮಾಜದ ಏಳಿಗೆಗೆ, ಅಭಿವೃದ್ಧಿಗೆ ಮತ್ತು ನಮ್ಮ ಸಂಸ್ಕೃತಿಯ ಉಳಿವಿಗೆ ನಮ್ಮ ಕೈಲಾದ ಪ್ರಾಮಾಣಿಕ ಸೇವೆಯನ್ನು ಅತ್ಯಂತ ಬದ್ಧತೆಯಿಂದ ಸಲ್ಲಿಸುವುದಾಗಿ ಹೇಳಿದ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾದ ದಾಂಡೇಲಿ ತಾಲೂಕು ಘಟಕಕ್ಕೆ ಹಾಗೂ ನಮ್ಮ ಸಮಾಜಕ್ಕೆ ಸದಋಣಿಯಾಗಿರುತ್ತೇನೆ ಎಂದರು. ಇಂದು ನಮ್ಮ ವೀರಶೈವ ಸಮಾಜದಿಂದ ನಡೆದಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಅತ್ಯಂತ ಆತ್ಮೀಯತೆಯಿಂದ ಸನ್ಮಾನಿಸಿದ್ದೇವೆ. ಇದನ್ನು ನಾವು ಅತ್ಯಂತ ವಿನಮ್ರತೆ ಮತ್ತು ಕೃತಜ್ಞತೆಯಿಂದ ಸ್ವೀಕರಿಸಿದ್ದೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಸನ್ಮಾನ ನಿಜವಾಗಿಯೂ ಕೂಡ ಬಹಳ ಅಮೂಲ್ಯವಾದದ್ದು. ಒಂದು ವ್ಯಕ್ತಿಯ ಸಾಧನೆಗೆ ಸಮಾಜ ಅಥವಾ ಸಂಸ್ಥೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗ ಅದರಿಂದ ಸಿಗುವಂತಹ ಸಂತೋಷ, ಪ್ರೋತ್ಸಾಹ, ಖುಷಿ, ಗೌರವ, ವಿಶ್ವಾಸ, ಪ್ರೀತಿ ಮತ್ತು ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತದೆ. ಈಗಾಗಲೇ ನಮ್ಮ ಸಮಾಜದ ಬಗ್ಗೆ ಹಿರಿಯರೆಲ್ಲ ನಮಗೆಲ್ಲ ಹೇಳಿದ್ದಾರೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣರು ನಮಗೆ ದಾಸೋಹದ ಬಗ್ಗೆ ಮತ್ತು ಕಾಯಕವೇ ಕೈಲಾಸ ಅನ್ನುವಂಥ ಅದರ ಮಹತ್ವವನ್ನು ಕೂಡ ಸಾರಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ, ಮಾನವೀಯತೆ ಮತ್ತು ಕಾಯಕದ ಮಹತ್ವ ಮತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕನ್ನುವಂಥ ವಚನಗಳ ಮೂಲಕ ಸಮಾಜದ ಅನುಕೂಲ ಕೊಡುವಂಥ ಪ್ರಯತ್ನ ಕೂಡ ಮಾಡಿ ಅದರಲ್ಲಿ ಸೈನಿಸಿಕೊಂಡಿದ್ದಾರೆ. ಇವತ್ತು ಈಗಾಗಲೇ ಸಮಯ ತುಂಬ ಆಗಿದೆ. ಹಾಗಾಗಿ ನಮ್ಮನ್ನೆಲ್ಲ ಕರೆದು ತಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಸನ್ಮಾನಿಸಿದ್ದೀರಿ, ನಡೆಸಿದ್ದೀರಿ. ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮದೊಂದನ್ನು ಬಂಧಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಆಯೋಜಕರು ಕೂಡ ಅನುಕೂಲವಾದ ಧನ್ಯವಾದ ಸಲ್ಲಿಸುತ್ತಾ ನಾನು ಜೈ ಹಿಂದ್, ಜೈ ಕರ್ನಾಟಕ.